ನಮಸ್ಕಾರ ಫ್ರೆಂಡ್ಸ್, ನಿಮಗೆಲ್ಲರಿಗೂ ಸರೋಜ ಚಂಗುಳಿ ಸಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಬಹಳ ಮುಖ್ಯವಾದ ಒಂದು ಕಾನೂನಿನ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಅದೆಂದರೆ ಸರ್ಕಾರಿ ನೌಕರರ ವಿರುದ್ಧ ಕ್ರಿಮಿನಲ್ ಪ್ರಕರಣದ ಬಗ್ಗೆ. ಸರ್ಕಾರಿ ನೌಕರರ ವಿರುದ್ಧ ಕ್ರಿಮಿನಲ್ ಪ್ರಕರಣವನ್ನ ಹಾಕುವ ಮೊದಲು ಇಲಾಖಾ ವಿಚಾರಣೆಯೇ ನಿರ್ಣಾಯಕವಾಗಿರುತ್ತದೆ ಎಂಬ ಹೈಕೋರ್ಟಿನ ಮಹತ್ವವಾದ ತೀರ್ಪಿನ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮ್ಮ ಟೀಮ್ ಅನ್ನ ನೀವು ಎನ್ಕರೇಜ್ ಮಾಡಿ ಅಂತ ಕೇಳ್ಕೊಳ್ತಾ ಈಗ ವಿಷಯಕ್ಕೆ ಬರ್ತಾ ಇದ್ದೀನಿ. ಸಾಮಾನ್ಯವಾಗಿ ಸರ್ಕಾರಿ ನೌಕರರು ತಪ್ಪು ಮಾಡಿದಾಗ ಅವರ ಮೇಲೆ ಇಲಾಖೆಯ ವಿಚಾರಣೆ ನಡೆಯುತ್ತೆ. ಇಲಾಖೆಯ ವಿಚಾರಣೆ ನಡೆದ ನಂತರ ಆ ಒಂದು ಎನ್ಕ್ವೈರಿ ಕಮಿಟಿಯವರು ತೀರ್ಪನ್ನ ನೀಡಿದ ಮೇಲೆ ಎನ್ಕ್ವೈರಿ ಕಮಿಟಿಯವರು ವಿಚಾರಣೆ ಮಾಡಿದ ನಂತರ ಆತ ತಪ್ಪಿತಸ್ಥ ವಿಚಾರಣೆಯ ಎನ್ಕ್ವೈರಿ ಕಮಿಟಿಯವರು ಎನ್ಕ್ವೈರಿ ಮಾಡಿದ ನಂತರ ಇಲಾಖೆಯ ವಿಚಾರಣೆಯಾದ ನಂತರ ಮತ್ತೆ ಅವರ ಮೇಲೆ ಕ್ರಿಮಿನಲ್ ಕೇಸ್ ಹಾಕುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಮಾನ್ಯ ಹೈಕೋರ್ಟ್ ಆದೇಶವನ್ನು ನೀಡಿದೆ. ಸುಪ್ರೀಂ ಕೋರ್ಟ್ ತೀರ್ಪಿನ ಬೆಳಕಿನಲ್ಲಿ ಒರಿಸ್ಸಾ ಹೈಕೋರ್ಟ್ ನೀಡಿದ ಮಹತ್ವದ ತೀರ್ಪನ್ನ ಇಲಾಖಾ ವಿಚಾರಣೆಯಲ್ಲಿ ಸರ್ಕಾರಿ ನೌಕರನು ಗೌರವಯುತವಾಗಿ ದೋಷಮುಕ್ತನಾದಲ್ಲಿ ಅದೇ ಆರೋಪದ ಮೇಲೆ ಪ್ರತ್ಯೇಕವಾಗಿ ದಾಖಲಾದ ಕ್ರಿಮಿನಲ್ ಪ್ರಕರಣವನ್ನು ಮುಂದುವರಿಸಲಿಕ್ಕೆ ಕಾರಣ ಇಲ್ಲ ಅಂತ ಹೇಳಿ ಹೈಕೋರ್ಟ್ ಆದೇಶವನ್ನ ನೀಡಿದೆ. ಅಂದರೆ ಇಲಾಖಾ ವಿಚಾರಣೆಯಲ್ಲಿ ಆತ ತಪ್ಪಿತಸ್ಥ ಅಲ್ಲ ಅಂತ ಹೇಳಿ ಒಂದು ರಿಪೋರ್ಟ್ ಸಿದ್ಧವಾದ ನಂತರ ಮತ್ತೆ ಆತನ ಮೇಲೆ ಪ್ರತ್ಯೇಕವಾಗಿ ಈ ಹಿಂದೆ ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡ್ತಾ ಇದ್ರು. ಹಾಗಾಗಿ ಈ ರೀತಿ ಕ್ರಿಮಿನಲ್ ಪ್ರಕರಣವನ್ನ ದಾಖಲು ಮಾಡುವ ಅವಶ್ಯಕತೆ ಇಲ್ಲ ಅಂತೇಳಿ ಹೈಕೋರ್ಟ್ ತೀರ್ಪನ್ನ ನೀಡಿದೆ. ಡಾಕ್ಟರ್ ಮೀನಾ ಕೇತನ್ ಪಾಣಿ ವರ್ಸಸ್ ಒರಿಸ್ಸಾ ಸರ್ಕಾರದ ಪ್ರಕರಣದಲ್ಲಿ ಒರಿಸ್ಸಾ ಹೈಕೋರ್ಟಿನ ಗೌರವಾನ್ವಿತ ಮುಖ್ಯ ಡಾಕ್ಟರ್ ಎಸ್ ಮುರಳೀಧರ್ ಅವರ ನ್ಯಾಯಮೂರ್ತಿಗಳ ಏಕಸದಸ್ಯ ಪೀಠವು ದಿನಾಂಕ 20/5/2022 ಈ ಮಹತ್ವವಾದ ತೀರ್ಪನ್ನ ನೀಡಿದೆ. ರಿಟ್ ಅರ್ಜಿದಾರರಾದ ಡಾಕ್ಟರ್ ಮೀನಾ ಕೇತನ್ ಪಾಣಿ ಅವರು ಒರಿಸ್ಸಾ ಪ್ರೌಢಶಿಕ್ಷಣ ಮಂಡಳಿಯಲ್ಲಿ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಒರಿಸ್ಸಾ ಪ್ರೌಢಶಿಕ್ಷಣ ಮಂಡಳಿಯವರು ನಡೆಸಿದ ವಾರ್ಷಿಕ ಪ್ರೌಢಶಿಕ್ಷಣ ಸರ್ಟಿಫಿಕೇಟ್ ಪರೀಕ್ಷೆಗೆ ಹಾಜರಾದ ಶ್ರೀ ವಿಜಯಶಂಕರ್ ದಾಸ್ ಎಂಬುವರ ಅಂಕಗಳನ್ನು ತಿದ್ದುಪಡಿ ಮಾಡಿದ್ದಾರೆ ಎಂಬ ಆರೋಪವನ್ನ ಅವರ ಮೇಲೆ 29/5/2007 ಪ್ರಕಟವಾದ ಫಲಿತಾಂಶದ 27ರಲ್ಲಿ ಪ್ರಕಟಗೊಂಡ ಫಲಿತಾಂಶದ ವರದಿಯಲ್ಲಿ ಕಂಡುಬಂದಿತ್ತು. ಈ ಪ್ರಕರಣದಲ್ಲಿ ಅರ್ಜಿದಾರರಾದ ಡಾಕ್ಟರ್ ಮೀನಾ ಕೇತನ್ ಪಾಣಿ ಅವರ ವಿರುದ್ಧವಾಗಿ ಆರೋಪಗಳ ಬಗ್ಗೆ ಪ್ರತ್ಯೇಕವಾಗಿ ಇಲಾಖಾ ವಿಚಾರಣೆ ನಡೆದು ಅವರು ಆರೋಪಗಳಿಂದ ದೋಷಮುಕ್ತರಾಗಿ ಅವರು ಎಲ್ಲಾ ಸರ್ಕಾರಿ ಸೌಲಭ್ಯಗಳನ್ನ ಪಡೆದು ವೃತ್ತಿಯಿಂದ ನಿವೃತ್ತರಾಗಿದ್ದರು. ಇಲಾಖಾ ವಿಚಾರಣೆಯಲ್ಲಿ ನಾನು ನಿರ್ದೋಷಿ ಎಂದು ತೀರ್ಮಾನಿಸಲ್ಪಟ್ಟಿದ್ದರೂ ಕೂಡ ನನ್ನ ವಿರುದ್ಧ ನ್ಯಾಯಾಲಯದಲ್ಲಿ ಕ್ರಿಮಿನಲ್ ಪ್ರಕರಣವನ್ನ ಹೂಡಲಾಗಿದೆ ಎಂದು ಅವರು ರಿಟ್ ಪಿಟಿಷನ್ ಅನ್ನ ಸಲ್ಲಿಸಿದ್ದರು. ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟಿನ ಪ್ರಮುಖ ಪ್ರಕರಣವಾಗಿದ್ದ ರಾಧೇಶ್ಯಾಮ್ ಕೇಜ್ರಿವಾಲ್ ವರ್ಸಸ್ ವೆಸ್ಟ್ ಬೆಂಗಾಲ್ ಸ್ಟೇಟ್ ಮತ್ತು ಆಶೋಕ್ ಸುರೇಂದ್ರನಾಥ್ ತಿವಾರಿ ವರ್ಸಸ್ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಸಿಬಿಐ ಈ ಎರಡು ಪ್ರಕರಣಗಳಲ್ಲಿ ನೀಡಿದ ತೀರ್ಪನ್ನ ಉಲ್ಲೇಖ ಮಾಡಿ ಇಲಾಖಾ ವಿಚಾರಣೆಯಲ್ಲಿ ಗೌರವಯುತವಾಗಿ ದೋಷಮುಕ್ತರಾದ ನಂತರ ಅವರ ಮೇಲೆ ಪ್ರತ್ಯೇಕವಾಗಿ ಕ್ರಿಮಿನಲ್ ಪ್ರಕರಣಗಳನ್ನ ಹಾಕುವ ಅವಶ್ಯಕತೆ ಇಲ್ಲ ಎಂಬುದಾಗಿ ಮಾನ್ಯ ಹೈಕೋರ್ಟ್ ಆದೇಶವನ್ನ ನೀಡಿದೆ. ಫ್ರೆಂಡ್ಸ್, ಸಂಬಂಧಪಟ್ಟ ಯಾರೇ ಆಗಿರಬಹುದು, ಸರ್ಕಾರಿ ನೌಕರರಾಗಿದ್ದು ಅವರು ತಪ್ಪನ್ನು ಮಾಡಿದ್ದಾರೆ ಎಂದು ಇಲಾಖೆಯಲ್ಲಿ ವಿಚಾರಣೆ ನಡೆದು ಅವರು ದೋಷಮುಕ್ತರಾಗಿದ್ದಾರೆ ಎಂದು ಇಲಾಖಾ ವಿಚಾರಣೆಯಲ್ಲಿ ತೀರ್ಮಾನ ಆದ ನಂತರ ಅವರ ಮೇಲೆ ಕ್ರಿಮಿನಲ್ ಕೇಸನ್ನ ಹಾಕಿದ ಸಂದರ್ಭದಲ್ಲಿ ಈ ಒಂದು ಸೈಟೇಷನ್ಗಳ ಪ್ರಕಾರ ನೀವು ವಾದವನ್ನ ಮಂಡಿಸಬಹುದು ಅಂತ ಹೇಳ್ತಾ ಈ ಎಪಿಸೋಡ್ ಅನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ನಿಮಗೆ ಈ ಒಂದು ಕಾನೂನಿನ ಬಗ್ಗೆ ಸೈಟೇಷನ್ಗಳು ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಕೊಟ್ಟಿರ್ತೀನಿ, ಅವುಗಳನ್ನ ನೀವು ನೋಡಬಹುದು ಅಂತ ಹೇಳ್ತಾ ಈ ಒಂದು ಎಪಿಸೋಡ್ ಅನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸರೋಜ ಚಂಗುಳಿ ಹಬ್.